ಹಿಂದೂ ಧರ್ಮದಲ್ಲಿ ಯಾವುದೇ ಹೊಸ ಕಾರ್ಯ ಆರಂಭಿಸುವ ಮುನ್ನ ವಿಘ್ನನಾಶಕ ಗಣಪತಿಯನ್ನು ಪೂಜಿಸುವುದು ವಾಡಿಕೆ. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸಂಕಷ್ಟರ ಚತುರ್ಥಿ ಎಂದು ನಾವು ಆಚರಿಸುತ್ತೇವೆ. ಈ ಮಾರ್ಚ್ ತಿಂಗಳಲ್ಲಿ 6ರಂದು ಬಂದಿರುವಂತಹ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಅತ್ಯಂತ ವಿಶೇಷವಾದಂತಹ ದಿನವಾಗಿದೆ. ಹಾಗೆ ಶುಕ್ರವಾರದಂದು ಈ ಚತುರ್ಥಿ ಬಂದಿರುವುದರಿಂದ ವಿಘ್ನ ನಿವಾರಕ ಗಣೇಶನ ಆರಾಧನೆಯೊಂದಿಗೆ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮೀ ಮಾತೆಯ ಕೃಪೆಯೂ ಕೂಡ ನಮಗೆ ಲಭಿಸುತ್ತದೆ. ಈ ಒಂದು ಸಂಕಷ್ಟರ ಚತುರ್ಥಿಯು ಶುಭ ಶುಕ್ರವಾರದಂದು ಬಂದಿರುವುದರಿಂದ ಈ ದಿನವು ಲಕ್ಷ್ಮೀ ದೇವಿ ಹಾಗೂ ಶುಕ್ರಗ್ರಹಕ್ಕೆ ಸಮರ್ಪಿತವಾಗಿದೆ. ಆದ್ದರಿಂದ ಗಣೇಶನ ಪೂಜೆಯೊಂದಿಗೆ ಲಕ್ಷ್ಮಿಯ ಆರಾಧನೆ ಮಾಡುವುದರಿಂದ ನಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ, ಸುಖ ಸಮೃದ್ಧಿ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಹಾಗಿದ್ದರೆ ತಿಳಿಯೋಣ 2026ರ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ಶುಭ ಮುಹೂರ್ತ. ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ದಿನಾಂಕ ಬಂದು ಮಾರ್ಚ್ 6 ಶುಕ್ರವಾರ. ಸಂಕಷ್ಟರ ಚತುರ್ಥಿಯ ಪ್ರಾರಂಭ ಮಾರ್ಚ್ 6ರ ಶುಕ್ರವಾರ ಸಂಜೆ 5:53ರಿಂದ ಸಂಕಷ್ಟರ ಚತುರ್ಥಿಯ ಮುಕ್ತಾಯ ಮಾರ್ಚ್ 7 ಶನಿವಾರ ಸಂಜೆ 7:17ರವರೆಗೆ ಇರುತ್ತದೆ. ಇನ್ನು ಸಂಕಷ್ಟರ ಚತುರ್ಥಿಯ ಚಂದ್ರೋದಯ 2026ರ ಮಾರ್ಚ್ 6ರ ಶುಕ್ರವಾರ ರಾತ್ರಿ 9:14. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡುವುದಾದರೆ ಮಾರ್ಚ್ 6 ಮುಂಜಾನೆ 5:03ರಿಂದ 5:52ರವರೆಗೆ ತುಂಬ ಶುಭ ಮುಹೂರ್ತ. ಅಭಿಜಿತ್ ಮುಹೂರ್ತ ನೋಡುವುದಾದರೆ ಅದೇ ದಿನ ಮಾರ್ಚ್ 6ರ ಮಧ್ಯಾಹ್ನ 12:09ರಿಂದ 12:56ರವರೆಗೆ ಅಭಿಜಿತ್ ಮುಹೂರ್ತ ಇರುತ್ತದೆ. ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ವಿಶೇಷತೆಯನ್ನು ನೋಡುವುದಾದರೆ ಯಾರು ಗಣೇಶನನ್ನು ಪೂಜಿಸಿ ಉಪವಾಸ ವ್ರತವನ್ನು ಮಾಡುತ್ತಾರೋ ಅವರು ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ. ಅಷ್ಟು ಮಾತ್ರವಲ್ಲ, ಈ ಚತುರ್ಥಿ ಪೂಜೆಯು ಸಂತಾನವಿಲ್ಲದಂತಹ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತದೆ. ಇದರೊಂದಿಗೆ ಕೌಟುಂಬಿಕ ಸಂತೋಷ ಮತ್ತು ಶಾಂತಿ ಕೂಡ ಪ್ರಾಪ್ತವಾಗುತ್ತದೆ. ಮಾನಸಿಕವಾಗಿ ಏನಾದರೂ ನೊಂದಿದ್ದರೆ, ಉದ್ಯೋಗದಲ್ಲಿ ಏನಾದರೂ ಅಡೆತಡೆ ಎದುರಿಸುತ್ತಿದ್ದರೆ ಈ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡಿ ನೋಡಿ ಗಣೇಶನನ್ನು ಪೂಜಿಸಿ. ಖಂಡಿತ ಹೆಚ್ಚಿನ ಫಲವನ್ನು ನಾವು ಪಡೆಯಬಹುದು, ಹಾಗೆ ಸಂಕಷ್ಟಗಳಿಂದ ನಾವು ಮುಕ್ತರಾಗಬಹುದು. ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ಪೂಜಾ ವಿಧಾನವನ್ನು ಈಗ ತಿಳಿಯೋಣ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು. ಪೂಜೆಯನ್ನು ಪ್ರಾರಂಭಿಸುವುದಕ್ಕೂ ಮುನ್ನ ಈ ದಿನ ವ್ರತವನ್ನು ಆಚರಿಸುವುದಾದರೆ ಅಂಥವರು ಆಚರಿಸುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವುದಕ್ಕಾಗಿ ನಿಮ್ಮ ಕೈಯಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಹೂಗಳನ್ನು ತೆಗೆದುಕೊಂಡು ಗಣೇಶನನ್ನು ಸ್ಮರಿಸಿ ಪೂರ್ತಿ ದಿನ ನಾನು ಉಪವಾಸ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಬರದಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸಂಕಲ್ಪವನ್ನು ತೆಗೆದುಕೊಂಡ ನಂತರ ಪೂಜಾ ಸ್ಥಳದಲ್ಲಿ ಗಂಗಾ ಜಲವನ್ನು ಸಿಂಪಡಿಸಿ ಸ್ಥಳವನ್ನು ಶುದ್ಧೀಕರಿಸಬೇಕು. ಬಳಿಕ ಗಣೇಶನನ್ನು ಧ್ಯಾನಿಸುತ್ತಾ ಗಣೇಶನ ಮೂರ್ತಿ ಇದ್ದರೆ ಅಥವಾ ಫೋಟೋ ಇದ್ದರೆ ಅದನ್ನು ನಾವು ಒಂದು ಮರದ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಬಳಿಕ ಗಣೇಶನನ್ನು ಧ್ಯಾನಿಸುವ ಮೂಲಕ ಗಣಪತಿ ಪೂಜೆಯನ್ನು ನಾವು ಪ್ರಾರಂಭಿಸಬೇಕು. ಗಣೇಶನಿಗೆ ಪೂಜೆಯಲ್ಲಿ ಆತನಿಗೆ ಪ್ರಿಯವಾದಂತಹ ಹೂಗಳನ್ನು, ಹೂಮಾಲೆಯನ್ನು, ಕುಂಕುಮ, ಚಂದನ ಮತ್ತು ಗರಿಕೆ ಹುಲ್ಲನ್ನು ಅರ್ಪಿಸಬೇಕು. ಗಣೇಶನಿಗೆ ಆ ದಿನ ಆತನಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಅಂದರೆ ಮೋದಕ, ಲಡ್ಡುಗಳನ್ನು ನಾವು ಅರ್ಪಿಸಬಹುದು. ಇದಾದ ಬಳಿಕ ಗಣೇಶನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಧೂಪವನ್ನು ಬೆಳಗಬೇಕು.
ಈ ದಿನದಂದು ಗಣಪತಿಯನ್ನು ನಾವು ಪೂಜಿಸುವಂತಹ ಸಂದರ್ಭದಲ್ಲಿ ನಾವು ಭಕ್ತಿಯಿಂದ ಮಂತ್ರಗಳನ್ನು ಪಠಿಸಬೇಕು. ಸರಳವಾಗಿ ಅವರ ಮೂಲ ಮಂತ್ರವಾದಂತಹ ಓಂ ಗಣ್ ಗಣಪತಿಯೇ ನಮಃ, ಓಂ ಗಣ್ ಗಣಪತಿಯೇ ನಮಃ, ಓಂ ಗಣ್ ಗಣಪತಿಯೇ ನಮಃ ಎಂದು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಪಠಿಸಿ. ನಿಮಗೆ ಸಾಧ್ಯವಾದರೆ 108 ಬಾರಿ ಪಠಿಸಿದರೆ ತುಂಬ ಒಳ್ಳೆಯದು. ಇದಾದ ಬಳಿಕ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ವ್ರತ ಕಥೆಯನ್ನು ಕೇಳಿ ಅಥವಾ ಓದಬೇಕು. ಪೂಜೆಯ ಕೊನೆಯಲ್ಲಿ ದೇವರಿಗೆ ತಪ್ಪದೆ ನಾವು ಮಂಗಳಾರತಿಯನ್ನು ಮಾಡಿ ಆ ದಿನದ ಪೂರ್ತಿ ಉಪವಾಸ ವ್ರತವನ್ನು ಆಚರಿಸಬೇಕಾಗುತ್ತದೆ. ನಂತರ ಸಂಜೆ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರವಷ್ಟೇ ಪೂಜೆಯಲ್ಲಿ ಗಣೇಶನಿಗೆ ನೀಡಲಾದಂತಹ ನೈವೇದ್ಯವನ್ನು ಪ್ರಸಾದವಾಗಿ ತೆಗೆದುಕೊಳ್ಳುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಬೇಕು. ಅಲ್ಲಿಯವರೆಗೂ ಉಪವಾಸವನ್ನು ನಾವು ಮಾಡಬೇಕಾಗುತ್ತದೆ. ನಂತರ ನೈವೇದ್ಯವನ್ನು ಸ್ವೀಕರಿಸಿ ಲಘು ಉಪಹಾರ ಅಂದರೆ ಸಾತ್ವಿಕ ಆಹಾರವನ್ನು ಆ ದಿನ ರಾತ್ರಿ ತೆಗೆದುಕೊಳ್ಳಿ. ಅಲ್ಲಿಗೆ ನಿಮ್ಮ ಉಪವಾಸದ ಒಂದು ವ್ರತವು ಸಂಪೂರ್ಣವಾಗುತ್ತದೆ. ಅದಕ್ಕಿಂತ ಮುಂಚೆ ಗಣೇಶನನ್ನು ಪ್ರಾರ್ಥನೆ ಮಾಡುತ್ತಾ ಹಾಗೆ ಚಂದ್ರನಲ್ಲಿ ನೀವು ಅರ್ಘ್ಯ ಬಿಡುವಾಗ ನಿಮ್ಮ ಕುಲದೇವರನ್ನು ನೆನೆಸಿಕೊಂಡು ಮತ್ತು ಮನಸ್ಸಿನಲ್ಲಿ ನೀವೇನೆಲ್ಲ ಸಂಕಲ್ಪಗಳನ್ನು ಕೊಂಡಿರುತ್ತೀರೋ ಅದನ್ನೆಲ್ಲ ನೆನೆಸಿಕೊಂಡು ನೀವು ಅರ್ಘ್ಯವನ್ನು ಅರ್ಪಿಸಬೇಕಾಗುತ್ತದೆ. ಅರ್ಘ್ಯ ಅರ್ಪಿಸುವಾಗ ನೀವು ಆ ಒಂದು ಅರ್ಘ್ಯ ನೆಲದ ಮೇಲೆ ಬೀಳಬೇಕು, ಪಾದಕ್ಕೆ ತಾಗಬಾರದು. ಆ ರೀತಿ ಚಂದ್ರನನ್ನು ನೋಡಿಕೊಂಡು ಮೊದಲು ಗಣೇಶನನ್ನು ನಾವು ಸ್ಮರಿಸಿಕೊಂಡು ಅರ್ಘ್ಯವನ್ನು ಅರ್ಪಿಸಬೇಕಾಗುತ್ತದೆ. ಏನಾದರೂ ಚಂದ್ರ ಕಾಣದೆ ಹೋದರೆ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ತಟ್ಟೆಯ ಮೇಲೆ ಅಕ್ಕಿಯನ್ನು ಹರಡಿ ಚಂದ್ರನ ಆಕೃತಿಯನ್ನು ಬರೆದು ಅದನ್ನೇ ಚಂದ್ರನೆಂದು ನಾವು ಭಾವಿಸುತ್ತಾ ಅದನ್ನು ಧ್ಯಾನಿಸಿ ಚಂದ್ರನಿಗೆ ಮಂತ್ರಗಳನ್ನು ಪಠಿಸಿ ನಾವು ನಂತರ ಅರ್ಘ್ಯವನ್ನು ಅರ್ಪಿಸಬಹುದಾಗಿದೆ. ಸ್ನೇಹಿತರೆ, ಈ ಒಂದು ವಿಷಯವನ್ನು ಗಮನಿಸಿ. ಉಪವಾಸ ವ್ರತವನ್ನು ನಾವು ಹೇಗೆ ಆಚರಿಸಬೇಕು? ಉಪವಾಸ ಅವಧಿಯಲ್ಲಿ ನೀರು ಕೂಡ ಸೇವಿಸಬಾರದಾ? ಇದೆಲ್ಲ ಇರುತ್ತದೆ. ಆದರೆ ನೀವು ಇದನ್ನು ಗಮನದಲ್ಲಿಟ್ಟುಕೊಂಡು ಉಪವಾಸವನ್ನು ಮಾಡಬೇಕು. ಸಾಧ್ಯವಾಗುವವರು ಕಠಿಣ ಉಪವಾಸವನ್ನು ಮಾಡುತ್ತಾರೆ. ನೀರು ಕೂಡ ಸೇವಿಸುವುದಿಲ್ಲ, ಯಾವುದೇ ದ್ರವಗಳನ್ನು ಸೇವಿಸುವುದಿಲ್ಲ. ಆದರೆ ಅದು ಸಾಧ್ಯವಾಗದೇ ಇದ್ದಾಗ, ನಾವು ಉಪವಾಸ ಮಾಡಬೇಕು ಎಂಬ ಬಯಕೆ ಇದ್ದಾಗ ನೀವು ಸಾತ್ವಿಕ ಆಹಾರವನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಿ. ದೇವರಿಗೆ ಭಕ್ತಿಯೇ ಮುಖ್ಯವಾಗಿರುತ್ತದೆ. ಹಾಗೆ ಈ ಒಂದು ಉಪವಾಸ ನಮ್ಮ ಮಾನಸಿಕ ಶುದ್ಧೀಕರಣದ ರೂಪವಾಗಿರುತ್ತದೆ. ಆದ್ದರಿಂದ ನೀವು ಕಠಿಣ ಉಪವಾಸ ಮಾಡಬೇಕು ಎಂದು ಯಾವ ನಿಯಮವೂ ಇಲ್ಲ. ಹಾಗೆ ವಯಸ್ಸಾದವರು ಮತ್ತು ಮಕ್ಕಳು, ಗರ್ಭಿಣಿಯರು, ಹಾಗೆ ಆರೋಗ್ಯ ಸಮಸ್ಯೆ ಇರುವವರು ಈ ಒಂದು ಉಪವಾಸವನ್ನು ಮಾಡದೇ ಇರುವುದೇ ಒಳಿತು. ಗಣೇಶನನ್ನು ಸ್ಮರಿಸಿ ಪೂಜೆ ಮಾಡಿ, ಹಾಗೆ ನಿಮ್ಮ ಯಥಾಶಕ್ತಿ ಮಂತ್ರಗಳನ್ನು ಪಠಿಸಿ ಮತ್ತು ನಿಮ್ಮ ಯಥಾಶಕ್ತಿ ದಾನಗಳನ್ನು ಮಾಡಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಇದರಿಂದ ಕೂಡ ದೇವರು ಒಲಿಯುತ್ತಾರೆ. ಹಾಗೆ ನಮ್ಮೆಲ್ಲ ಕಷ್ಟಗಳು ಕೂಡ ನೀಗುತ್ತವೆ. ನಮ್ಮ ಮನಸ್ಸು ಇದರಲ್ಲಿ ಮುಖ್ಯವಾಗುತ್ತದೆ. ನಾವು ಹೇಗೆ ಬಯಸುತ್ತೇವೋ, ಯಾವ ರೀತಿ ನಾವು ದೇವರಲ್ಲಿ ಧ್ಯಾನ ಮಾಡುತ್ತೇವೋ ಆ ರೀತಿಯ ಫಲಿತಾಂಶಗಳು ಸಿಗುತ್ತವೆ. ಒಳ್ಳೆಯ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಬೇಕು. ಅದೇ ಇದರ ಉದ್ದೇಶವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ವಿಡಿಯೋಗೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಈ ರೀತಿಯ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.